ನಮಸ್ಕಾರ. ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇದು ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಸ್ಫೋಟಕ ಸುದ್ದಿ. ಕರ್ನಾಟಕ ಕಾಂಗ್ರೆಸ್ ಪಾಳ್ಯದ ಬಿಗ್ ಸೀಕ್ರೆಟ್ ಒಂದು ಸಿಡಿದಿದೆ, ಅದು ಕೂಡ ಕೇಂದ್ರ ಮಂತ್ರಿಯೊಬ್ಬರಿಂದ. ಹಾಗಾದ್ರೆ ಏನಿದು ಹಗರಣ ಮತ್ತು ಕುರ್ಚಿ ಬಿಗ್ ಲಿಂಕ್? ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈಗ ಸರ್ಕಾರದ ವಿರುದ್ಧ ಒಂದೊಂದೇ ಹಗರಣಗಳು ಬ್ಲಾಸ್ಟ್ ಆಗ್ತಿದ್ದಾವೆ. ಮಂತ್ರಿಗಳಿಗೆ ಕುತ್ತಿಗೆಗೆ ಬರ್ತಾ ಇದೆ. ವಾಲ್ಮೀಕಿ ಹಗರಣ ಆಯ್ತು ನಿಗಮದ್ದು, ಅದಾದ್ಮೇಲೆ ಈಗ ಮೂಡಾ ಹಗರಣ. 1-2 ಕೋಟಿದಲ್ಲ, 100 ಅಲ್ಲ, 1000 ಕೋಟಿ, 4,500 5,000 ಕೋಟಿಯ ಬಿಗ್ ಹಗರಣ ಒಂದು ಬ್ಲಾಸ್ಟ್ ಆಗಿದೆಯಲ್ವಾ? ಇದಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಕುರ್ಚಿಯ ಸ್ಫೋಟಕ ವಿಚಾರ ಒಂದು ಸಿಡಿದಿದೆ ಈಗ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರಿಂದ. ಏನದು ಹಾಗಾದ್ರೆ? ಸಿದ್ದರಾಮಯ್ಯನವರನ್ನ ಸಿಕ್ಕಾಕ್ಸೋದಿಕ್ಕೆ ಪ್ಲಾನ್ ಮಾಡಿದ್ ಯಾರು? ಮುಖ್ಯಮಂತ್ರಿ ಕುರ್ಚಿಯ ಮೇಲೆ ಕಣ್ಣಿಟ್ಟವರಿಂದಾನೇ. ಇಷ್ಟು ದಿನ ಇಲ್ಲದಿರೋದು ಈಗ ದಿಢೀರ್ ಅಂತ ಬ್ಲಾಸ್ಟ್ ಆಗಿದೆ ಅಂದ್ರೆ ಸುಮ್ಮನೆ ಆಗಿದ್ದಲ್ಲ, ನನಗೆ ಪಕ್ಕಾ ಮಾಹಿತಿ ಇದೆ ಅಂತ ಈಗ ಕುಮಾರಸ್ವಾಮಿ ಅವರು ಸಿಡಿಸಿರುವಂತಹ ಬಾಂಬ್ ಕುತೂಹಲಕ್ಕೆ ಕಾರಣ ಆಗಿದೆ. ಇಷ್ಟು ವರ್ಷಗಳಿಂದ ಆಗಿರೋದಲ್ವಾ ಅದು? 2-3 ವರ್ಷ ಹಿಂದೆನೆ ಓಪನ್ ಆಗಬಹುದಿತ್ತು. ಈಗ ಕುರ್ಚಿ ಕಲಹ ಜೋರಾಗಿರುವ ಹೊತ್ತಲ್ಲಿ, DCM ಕೂಗು ಎದ್ದಿರುವ ಹೊತ್ತಲ್ಲಿ, CM ಬೇಡಿಕೆಗೆ ಹೈಕಮಾಂಡ್ ಎಚ್ಚರಿಕೆ ಕೊಟ್ಟಿರೋ ಹೊತ್ತಲ್ಲಿ, ಸಿದ್ದರಾಮಯ್ಯ ಟೀಮ್ ಸಿಕ್ಕಾಪಟ್ಟೆ ಗರಂ ಆಗಿ KPCC ಅಧ್ಯಕ್ಷ ಸ್ಥಾನದ ಮೇಲೂ ಕಣ್ಣಿಟ್ಟಿರುವ ಹೊತ್ತಲ್ಲಿ ಈ ಹಗರಣ ಬ್ಲಾಸ್ಟ್ ಆಗಿದ್ದು ಹೇಗೆ ಅನ್ನೋ ಅರ್ಥದ ಪ್ರಶ್ನೆಗಳನ್ನು ಎತ್ತಿದ್ದಾರೆ ಕುಮಾರಸ್ವಾಮಿ ಅವರು. ಈ ಹಿಂದೆ CM ಕುರ್ಚಿ ಮೇಲೆ ಯಾರು ಟವಲ್ ಹಾಕಿದ್ರು ಅವರದ್ದೇ ಪಾತ್ರ ಇಲ್ಲಿರೋದು. BJP ನಾಯಕರು ಹೋರಾಟ ಮಾಡ್ತಿದ್ದಾರೆ, ಆದರೆ ಕಾಂಗ್ರೆಸ್ನವರೇ ಇಲ್ಲಿ ಒಳಗೊಳಗೆ ಇದಕ್ಕೆ ಕುಮ್ಮಕ್ಕು ಕೊಡ್ತಿದ್ದಾರೆ. ಈಗ ಕುಮಾರಸ್ವಾಮಿ ಅವರು ಹೇಳ್ತಿರೋದು BJP ಅವ್ರಿಗೆಲ್ಲ ಕೊಟ್ಟಿದ್ದೇ ಕಾಂಗ್ರೆಸ್ನವರು ಅನ್ನೋ ರೀತಿಯಲ್ಲಿ. ಈಗ ಸಿದ್ದರಾಮಯ್ಯನವರು ಏನು ಹೇಳ್ತಿದ್ದಾರಪ್ಪ, BJP ಸರ್ಕಾರ ಇದ್ದಾಗಲೇ ಆಗಿದ್ದಿದು, ನಮಗೆ ಪರಿಹಾರ ಸಿಕ್ಕಿದ್ದು, ಈ ನಿವೇಶನಗಳನ್ನು ಕೊಟ್ಟಿದ್ದೇ BJP ಸರ್ಕಾರ. ಹಾಗಾದ್ರೆ ಯಾಕೆ ಕೊಟ್ರಿ, ಈಗ ಯಾಕೆ ಪ್ರೊಟೆಸ್ಟ್ ಮಾಡ್ತಿದ್ದೀರಿ ಅಂತಲ್ವಾ ಸಿದ್ದರಾಮಯ್ಯನವ್ರು ಕೇಳ್ತಿರೋದು. ನನ್ನ ಜಮೀನು ಸ್ವಾಧೀನ ಆಗಿತ್ತು, ಅಂದ್ರೆ ಅವ್ರ ಪತ್ನಿ ಹೆಸರಲ್ಲಿ ಇದ್ದಿದ್ದು ಭೂ ಸ್ವಾಧೀನ ಆಗಿತ್ತು. ನಾನು ಮುಖ್ಯಮಂತ್ರಿ ಅಂತ 62-63 ಕೋಟಿ ಬಿಡೋಕ್ಕಾಗತ್ತಾ? ಸರಿ, ಸೈಟ್ ಅಕ್ರಮ ಆಗಿದ್ರೆ ವಾಪಸ್ ತಗೊಳ್ಳಿ ಬಿಡಿ, ನಮಗೆ 63 ಕೋಟಿ ಪರಿಹಾರ ಕೊಡ್ಲಿ ಅಂತಿದ್ದಾರೆ. ಅಚ್ಚರಿ ಅನ್ಸುತ್ತೆ. ಲೆಕ್ಕರಾಮಯ್ಯ ಸಿದ್ದರಾಮಯ್ಯನವ್ರು ಈ ರೀತಿ ಮಾತಾಡ್ತಿರೋದು. ಒಬ್ರಿಗೊಂದು ನ್ಯಾಯ, ಇನ್ನೊಬ್ರಿಗೊಂದು ನ್ಯಾಯನ? ಭೂಸ್ವಾಧೀನ ಮಾಡ್ಕೊಂಡಿರೋ ರೈತರಿಗೆ ಎಲ್ಲರಿಗೂ ಇದೇ ರೀತಿ ಸರ್ಕಾರದ ಏನಾದ್ರೂ ನಿಯಮಗಳು ಇದ್ರೂ ಅದನ್ನೆಲ್ಲ ಮೀರಿ ನೀವು ಜಮೀನು ಕೊಡ್ತೀರಾ ಅಥವಾ ಸೈಟ್ ಕೊಡ್ತೀರಾ? ಬೇರೆಯವ್ರಿಗಿಲ್ದಿರೋದು ಸಿದ್ದರಾಮಯ್ಯನವ್ರಿಗೆ ಈ ನಿಯಮ ರದ್ದಾದ ಮೇಲೆ ಮುಖ್ಯಮಂತ್ರಿಗಳಿಗೆ ಗೊತ್ತೇ ಇರುತ್ತೆ ಇದು. ಈ ರೀತಿ ಭೂಸ್ವಾಧೀನ ಯಾವತ್ತೋ ಆಗಿತ್ತು, ಅದಕ್ಕೆ ಅನುಪಾತದಲ್ಲಿ 50-50 ಅಂತ ಬದಲಿ ನಿವೇಶನ ಕೊಡುವಂಥದ್ದು ಏನಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಆದೇಶ ಸರ್ಕಾರದಿಂದಾನೇ ಆಗಿದೆ. ಅದಾದ ಮೇಲೆ ಈ ರೀತಿ ನಿವೇಶನ ಕೊಡೋದಕ್ಕೆ ಅವಕಾಶವನ್ನು ರದ್ದುಪಡಿಸಿದ ಮೇಲೆ ಸಿದ್ದರಾಮಯ್ಯನವ್ರ ಪತ್ನಿಗೆ ಪತ್ರ ಬರೆದ್ರು ಅಂತ, ಅದಕ್ಕೂ ಅನುಗುಣವಾಗಿ 14-15 ನಿವೇಶನಗಳನ್ನು ಕೊಟ್ಟಿರೋದು ಕ್ಲಿಯರ್ ಆಗಿ ದಾಖಲೆ ಇದೆಯಲ್ವಾ? ಸೊ ಮುಖ್ಯಮಂತ್ರಿಗಳಿಗೆ ಈ ನಿಯಮ ಗೊತ್ತಿಲ್ಲದೆ ಈ ತರ ವಾದ ಮಾಡ್ತಿದ್ದಾರ? ಹಿಂದೆಲ್ಲ ಬೇಕಾದಷ್ಟು ಅಕ್ರಮ ನಡೆದಿದೆ ಮೋಡಾದಲ್ಲಿ, ಇದೇನು ಫಸ್ಟ್ ಟೈಮ್ ಅಲ್ಲ ನೋಡಿ. ಹಿಂದೆ ಅದ್ರ ಬಗ್ಗೆ ಒಂದು ತನಿಖೆ ಆಗಿತ್ತು. DC ಕೂಡ ವರದಿಯನ್ನು ಕೊಟ್ಟಿರ್ತಾರೆ, ತಜ್ಞರ ಸಮಿತಿ ರಚಿಸಿ DC ವರದಿಯನ್ನೂ ಕೊಟ್ಟು ಅದನ್ನ ಕಡತದ ಒಳಗೆ ಹಾಕಿ ಬಚ್ಚಿಟ್ಟಿತ್ತು. BJP ಸರ್ಕಾರದ ಟೈಮಲ್ಲೇ ಇಂಥ ಆರೋಪಗಳು ಸಿಕ್ಕಾಪಟ್ಟೆ ಕೇಳಿಬಂದು ಕೊನೆಗೆ ತನಿಖೆಗೆ ವಹಿಸ್ತಾರೆ. ಅಕ್ರಮ ಆಗಿದೆ, ಏನೇನಾಗಿದೆ ಅನ್ನೋದೆಲ್ಲ ಹೊರಗಡೆ ಬರುತ್ತೆ. ಹೆಂಗೆ ಅಕ್ರಮ ಮಾಡಿದ್ದಾರೆ ಅಂದರೆ, ಹಳೇ ಕಾಲದಲ್ಲಿ ಭೂಸ್ವಾಧೀನ ಮಾಡ್ಕೊಂಡವ್ರಿಗೆ ಪರಿಹಾರ ಕೊಟ್ಟ ಬಗ್ಗೆ ಮಾಹಿತಿ ಸಿಗ್ತಿಲ್ಲ, ಆಧಾರ ಏನು ಕಾಣ್ತಿಲ್ಲ, ಅದಕ್ಕೆ ನಾವು ಬದಲಿ ನಿವೇಶನ ಕೊಡ್ತೀವಿ ಅಂತ ಒಬ್ಬೊಬ್ಬರೇ ಅಷ್ಟು ಇಷ್ಟು ಸೈಟ್ಗಳನ್ನ ಹಂಚಿಕೆ ಮಾಡಿ ಅಕ್ರಮ ಮಾಡ್ಕೊಳ್ತಿದ್ದಾರೆ ಅನ್ನೋದು ಗೊತ್ತಾಗತ್ತೆ. ಆಗ ತನಿಖೆಗೆ ಹೋಗುತ್ತೆ, ವರದಿ ಬರುತ್ತೆ, ಅಲ್ಲಿಗೆ ಮುಚ್ಚಿಡ್ತಾರೆ. ಅಷ್ಟೇ ಆಗಿರೋದು. ಇದೆಲ್ಲ ಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ಲದೆ ಮಾತಾಡ್ತಿದ್ದಾರ. ಈಗ ಕುಮಾರಸ್ವಾಮಿ ಅವರು ಹೇಳ್ತಿದ್ದಾರೆ ಅಕ್ರಮ ನಡೆದಿದೆ, ಅದು BJP ಅವ್ರಿಗೂ ಕೆಲವ್ರಿಗೆ ಗೊತ್ತಿರಬಹುದು, ಯಾಕೆ ಅಡ್ಜಸ್ಟ್ಮೆಂಟ್ ಅಲ್ಲಿ ತಗೊಂಡಿರಬಾರ್ದು ಅಂತಿದೆಯಾ? BJPಗರು ಕಾಂಗ್ರೆಸ್ಸಿಗರಿಗೂ ಬೇಕಾದಷ್ಟು ವಿಚಾರಗಳಲ್ಲಿ ಅಡ್ಜಸ್ಟ್ಮೆಂಟು, ಎಲೆಕ್ಷನ್ ತನಕನೂ ಅಡ್ಜಸ್ಟ್ಮೆಂಟ್ಗಳೆಲ್ಲ ಸದ್ದು ಮಾಡಿಲ್ವಾ? ಈಗ ಕುಮಾರಸ್ವಾಮಿ ಅವ್ರು ಹೇಳ್ತಿರೋದು ಅದನ್ನೇ. CM ಪತ್ನಿಗೆ ಹೇಗೆ ಸೈಟ್ ಹೋಯ್ತು ಅಂತ ನನಗೆ ಚೆನ್ನಾಗಿ ಗೊತ್ತು, ಬದಲಿ ನಿವೇಶನ ಸಿಕ್ಕಿದ್ದು ಹೇಗೆ ಅದು ಗೊತ್ತು, 60 ಕೋಟಿ ಪರಿಹಾರ ಕೇಳ್ತಿರೋ CM ಭೂಮಿ ಕೊಟ್ಟು ಪರಿಹಾರ ಸಿಗದೆ ಒದ್ದಾಡ್ತಿರೋ ರೈತರಿಗೂ ಪರಿಹಾರ ಕೊಡಿಸ್ಲಿ, ಇದೇ ರೀತಿಯಲ್ಲಿ ಪರಿಹಾರ ಕೊಡಿಸ್ಲಿ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಈಗ ಕಾಂಗ್ರೆಸ್ ಸರ್ಕಾರದ ವಿರುದ್ಧ, ಈ ಹಗರಣದ ವಿರುದ್ಧ ಗುಡುಗಿದ್ದಾರೆ. ಮತ್ತು ಇದನ್ನು ತೆಗೆದವರು ಬೇರೆ ಯಾರೂ ಅಲ್ಲ, BJPಗರಿಗೆ ಎಲ್ಲ ಕೊಟ್ಟು ಕುಮ್ಮಕ್ಕು ಕೊಡ್ತಿರೋದೇ ಕಾಂಗ್ರೆಸ್ನವರು ಅಂತ ಹರಿಹಾಯ್ದಿರೋದು.
50-50 ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರು ಹೇಳ್ತಿರೋದು ಸಿಡಿ ಫ್ಯಾಕ್ಟರಿಯ ಬಳಿಕ ಯಾರೋ ಒಬ್ರು ಮಹಾನುಭಾವ ಈಗ ಮೂಡಾ ಫ್ಯಾಕ್ಟರಿ ಮಾಡ್ತಿದ್ದಾರೆ ಅಂತ. ಸಿಡಿ ಫ್ಯಾಕ್ಟರಿ ಅಂತ ಆರೋಪ ಮಾಡಿದ್ದು DK ಶಿವಕುಮಾರ್ ವಿರುದ್ಧ. ಈಗ ಯಾರ ಹೆಸರು ಹೇಳ್ತಿಲ್ಲ, ಬಟ್ CM ಕುರ್ಚಿ ಮೇಲೆ ಕಣ್ಣಿಟ್ಟಿರೋರು ಅಂತ ಹೇಳ್ತಿದ್ದಾರೆ. ಹಾಗಾಗಿ CM ಆಗೋದಿಕ್ಕೆ ಟವೆಲ್ ಹಾಕೊಂಡಿರೋರು ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಹೈರಾಣ ಮಾಡೋದಿಕ್ಕೆ ಅವ್ರ ವಿರುದ್ಧ ಒಂದೊಂದೇ ತೆಗೆಯೋದಕ್ಕೆ ಹೊರಟಿದ್ದಾರೆ. ಅದರಲ್ಲಿ ಮೊದಲ ಹೆಜ್ಜೆ ಅಂತ ಗುಡುಗಿದ್ದಾರೆ. ಈ ಹಗರಣ ಹೆಂಗ್ ಹೊರಗಡೆ ಬಂತು ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತು, ಮುಖ್ಯಮಂತ್ರಿಗಳಿಗೂ ಗೊತ್ತು, ಇದು ನನಗೂ ಗೊತ್ತು ಅಂತಿದ್ದಾರೆ ಕುಮಾರಸ್ವಾಮಿ ಅವರು. ಮೊನ್ನೆ DK ಶಿವಕುಮಾರ್ ಅವರ ರಿಯಾಕ್ಷನ್ ಹೇಗಿತ್ತು ನೋಡಿ. ಮೂಡಾದಲ್ಲಿ 4,000 ಕೋಟಿ ಹಗರಣ ಆಗಿದೆ ಸರ್, ಏನಂತೀರಿ ಅಂತ ಕೇಳಿದ್ರೆ 4,000 ಕೋಟಿ ಅಕ್ರಮನ ಅಂತ ಅಚ್ಚರಿ ವ್ಯಕ್ತಪಡಿಸಿರ್ತಾರೆ. ಚನ್ನಪಟ್ಟಣದಲ್ಲಿ ಪ್ರಶ್ನೆ ಕೇಳಿದಾಗ DK ಶಿವಕುಮಾರ್ ಅವರ ರಿಯಾಕ್ಷನ್ ಇದು. ಮುಖ್ಯಮಂತ್ರಿಗಳ ಪತ್ನಿ ಮೇಲೆಲ್ಲ ಯಾಕೆ ಆರೋಪ ಬರುತ್ತೆ? ಅವರ ಪತ್ನಿ ಅಕ್ರಮ ಮಾಡಿದ್ದಾರೆ ಅಂದ್ರೆ ಅದು ಸರಿಯಲ್ಲ, ಡಿನೋಟಿಫಿಕೇಶನ್ ಮಾಡ್ಕೊಂಡಿಲ್ಲ, ಅದಕ್ಕಾಗಿ ಇನ್ಸೆಂಟಿವ್ ಸೈಟ್ ಕೊಟ್ಟಿದ್ದಾರೆ, ಅನುಪಾತದ ಆಧಾರದಲ್ಲಿ ಕೊಟ್ಟಿದ್ದಾರೆ, ತಪ್ಪೇನಿದೆ ಅಂತಾನೆ ರಿಯಾಕ್ಷನ್ ಬಂದಿರುತ್ತೆ. ಆದ್ರೆ ಇದೆಲ್ಲ ಬೂಟಾಟಿಕೆ, ಅಸಲಿಯತ್ತು ಬೇರೆನೇ ಇದೆ. ಸಿದ್ದರಾಮಯ್ಯ ಕುರ್ಚಿ ಶೇಕ್ ಮಾಡೋದಿಕ್ಕೆ, ಸಿದ್ದರಾಮಯ್ಯ ಮತ್ತು ಅವರ ಪುತ್ರನಿಂದ, ಅವರ ಆಪ್ತ ಮಿನಿಸ್ಟರ್ಗಳಿಂದ ದೊಡ್ಡ ಹಗರಣಗಳಾಗ್ತಿವೆ ಅಂತ ಬಯಲು ಮಾಡೋದಿಕ್ಕೋಸ್ಕರ ಇದು ಯಾರೋ ಮಾಡಿದ್ದು ಅಂತಿದ್ದಾರೆ ಕುಮಾರಸ್ವಾಮಿ ಅವರು. ಸೊ ಬಿಜೆಪಿ ಅವರು ಏನು ಹೇಳ್ತಿದ್ದಾರಲ್ಲ, ನಾವೇನು ಮಾಡಲ್ಲ, ನಾವು ಸೈಲೆಂಟ್ ಆಗಿರ್ತೀವಿ, ಕಾಂಗ್ರೆಸ್ನ ಒಳಗಡೆ ಹೊತ್ತುಕೊಂಡಿರೋ ಕಿಡಿನೇ ಏನೋ ಒಂದು ದೊಡ್ಡ ಬೆಳವಣಿಗೆಗೆ ಕಾರಣ ಆಗುತ್ತೆ ಅಂತ ಅದರ ಆರಂಭವಾಯ್ತು ಗೊತ್ತಿಲ್ಲ. ಕುಮಾರಸ್ವಾಮಿ ಅವರು ನುಡಿದಿರುವಂಥ ಬಹುದೊಡ್ಡ ವಿಚಾರ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.